ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಪ್ರಾನ್ಸ್ ಟಿಕ್ಕ ಮತ್ತು ಫಿಶ್ ಟಿಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 1 kg ಪ್ರಾನ್ಸ್ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ಒಂದು ಅರ್ಧ kg ಅಷ್ಟೇ ಸಿಕ್ಕೋದಿದ್ದು. ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮತ್ತು 1 kg ಫಿಶ್ಶು ತೊಗೊಂಡಿದ್ದೀನಿ. ಇದನ್ನು ಈ ಥರ ಸ್ಲೈಸ್ ಮಾಡಿಸ್ಕೊಳ್ಳಿ. ಇದು ರೋಹು ಫಿಶ್ಶು. ಇದಕ್ಕೆ 1 ಕಟ್ ಕೊತ್ತಂಬರಿ, 1 ಕಟ್ ಪುದೀನ, ಒಂದು 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು 3 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, ಮತ್ತು ರೆಡ್ ಚಿಲ್ಲಿ ಪೌಡ್ರು, ಅರಿಶಿನ, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು. ಈಗ ಮತ್ತೆ 1 ಕಪ್ಪು ಮೊಸರು ತೊಗೋಬೇಕಾಗತ್ತೆ. ಕಪ್ ಮೊಸರು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಇದನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಈಗ ನಾನು ಪುದೀನ, ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಫಸ್ಟು ಪ್ರಾನ್ಸಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಅರಿಶಿನ, 1 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, 2 ಸ್ಪೂನಷ್ಟು ಜೀರಿಗೆ ಪುಡಿ, ಯಾಕಂದರೆ ಇದಕ್ಕೆ ಜೀರಾ ಅರೋಮನೆ ಜಾಸ್ತಿ ಇರಬೇಕು. ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ಲ, ಈ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇದು ಹಾಕ್ಕೊಳ್ಳೋಣ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೊಸರು ಹಾಕ್ಕೊಳ್ಳಿ, ಗಟ್ಟಿ ಮೊಸರು. ಈಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ 1 ಪಿಂಚಷ್ಟು ಫುಡ್ ಕಲರ್ ಹಾಕಿದ್ದೀನಿ, ಅದು ಆಪ್ಷನಲ್ಲು. ಈಗ ಇದನ್ನು ಒಂದು 30 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫ್ರಿಜ್ ಇಲ್ಲ ಅನ್ನೋರು ತೊಂದರೆ ಇಲ್ಲ, ಹೊರಗಡೆ ಹಾಗೆ ಇಡಿ. ಈಗ ನಾನು ಪ್ರಾನ್ಸಿಗೆ ಏನು ಮ್ಯಾರಿನೇಟ್ ಮಾಡಿದ್ನೋ ಅದೇ ಇಂಗ್ರೀಡಿಯೆಂಟ್ಸ್ನ ನಾನು ಇದು ಫಿಶ್ಗೂ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇದನ್ನು ಒಂದು 30 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಈಗ ನಾನು ಮೈಕ್ರೋ 150 ಇಟ್ಟಿದ್ದೀನಿ. ಒಂದು 5 ಮಿನಿಟ್ಸಲ್ಲಿ ಅದು ಪ್ರೀ ಹೀಟಾಗಲಿ. ಅಷ್ಟರಲ್ಲಿ ಪ್ಲೇಟಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬ್ರಷ್ ಮಾಡಿ. ಈಗ ಮ್ಯಾರಿನೇಟ್ ಆಗಿರೋ ಪ್ರಾನ್ಸ್ನ ಒಂದೊಂದಾಗಿ ಇಟ್ಕೊಂಡು ಬರೋಣ. ಓವನ್ ಇಲ್ಲ ಅನ್ನೋರು ತಲೆ ಬಿಸಿ ಬೇಡ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಂಚ್ ಮೇಲೆ ಇಟ್ಕೊಂಡು ಹೇಗೆ ಮಾಡೋದು ಅಂತ. ಹೀಗೆಲ್ಲ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ಹೀಗೆ ಎಣ್ಣೆ ಸೋಸ್ಕೊಳ್ಳೋಣ. ಈಗ ಇದು ಹೀಟ್ ಆಗಿದೆ, 150 ಅಲ್ಲೇ ಇದೆ. ನಾನೀಗ ಇದನ್ನು ಒಂದು 20 ಮಿನಿಟ್ಸ್ಗೆ ಇಟ್ಕೋತಾ ಇದ್ದೀನಿ. ಮೈಕ್ರೋ ಓವನ್ ಇಲ್ಲ ಅನ್ನೋದು ಇದು ಹೆಂಚ್ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಪ್ರಾನ್ಸ್ನೆಲ್ಲ ಇಟ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ ಮುಚ್ಚಿಕೊಳ್ಳೋಣ. ಒಂದು 5 ನಿಮಿಷ. 1 ಸೈಡ್ ಕುಕ್ ಆಗಿದೆ. ಇದನ್ನು ಇದೆಲ್ಲ ಮತ್ತೆ ಉಲ್ಟಾ ಮಾಡ್ಕೊಳ್ಳೋಣ. ಇನ್ನೊಂದು 20 ನಿಮಿಷ ಮೈಕ್ರೋ ಓವನಲ್ಲಿ. ಹೀಗೆ ತವಾದಲ್ಲಿ ಇಟ್ಟಿದ್ದೀನಿ. ಈ ಥರ ನೀವು ತವಾಲು ಇಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.